ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ ಟೇಸ್ಟ್ ಆಫ್ ಉಪಹಾರದಲ್ಲಿ ಸ್ವಾಗತವಿದೆ. ನಮ್ಮ ಟೇಸ್ಟ್ ಆಫ್ ಉಪಹಾರನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಏನೋ ಒಂದು ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಸೇಮಿಯಾ ಬಾತ್ ಅಂತ ಕರೀತಾರೆ, ಸೇಮಿಯಾ ಒಗ್ಗರಣೆ ಅಂತ ಕರೀತಾರೆ, ಸೇಮಿಯಾ ಉಪ್ಪಿಟ್ಟು ಅಂತ ಕರೀತಾರೆ. ಏನೇನೋ ಕರೀಲಿ. ನಾನು ನಿಮಗೋಸ್ಕರ ಇವತ್ತು ತೊಗೊಬಂದಿರೋ ರೆಸಿಪಿ ಸೇಮಿಯಾ ಒಗ್ಗರಣೆ ಅಂತಲೇ ನಾನು ಕರಿತೀನಿ. ಯಾಕೆಂದರೆ ಒಗ್ಗರಣೆ ಬೇರೆ ಹಾಕಿದ್ದೀನಿ, ಸೇಮಿಯಾ ಬೇರೆ ಬೇಯಿಸ್ಕೊಂಡಿದ್ದೀನಿ, ಎರಡಕ್ಕೂ ಸೇರಿಸಿದ್ರೆ ಸೇಮಿಯಾ ಒಗ್ಗರಣೆ. 1 kg MTR ಸೇಮಿಯಾ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸನ್ಫ್ಲವರ್ ಆಯಿಲ್. ಇದು ಚೆನ್ನಾಗಿ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬರ್ತಾ ಇದ್ದಂಗೆ ಎಣ್ಣೆ ಉಪ್ಪು ಹಾಕಿ ಸೇಮಿಯಾನ ಇದರಲ್ಲಿ ಹಾಕ್ತಾಯಿದ್ದೀನಿ. ಬೇಯಿಸ್ಕೊಬೇಕಲ್ವಾ, ಹಾಗೆ ಬೇಯಿಸ್ಕೊಳ್ಳುವ. ಈಗ ನೀಟಾಗಿ ಬೇಯಿಸ್ಕೊಳ್ಳುವ. ಸೇಮಿಯಾ ಬೇಯ್ತಾ ಇರಲಿ. ಇದರ ಮಧ್ಯದಲ್ಲೇ ಕಡಲೆ ಬೀಜನ ಎಣ್ಣೆಯಲ್ಲಿ ಗರಿಯಾಗಿ ಹುರ್ಕೊಳ್ಳುವ. ಹೌದು, ನೀವು ಎಣ್ಣೆಯಲ್ಲಿ ಹುರಿಬೇಕು ಅಂತಿಲ್ಲ, ಹೆಂಚು ಮೇಲೂ ಚೆನ್ನಾಗಿ ಬಾಡಿಸ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಕಡಲೆ ಬೀಜ ಹುರ್ಕೊಂಡಿದ್ದಾಯಿತು. ಈಗ ಒಗ್ಗರಣೆ ಪದಾರ್ಥಗಳು ಎಲ್ಲ ಹತ್ರ ಇಟ್ಕೊಂಡಿದ್ದೀನಿ, ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಸಾಸಿವೆ ಚಿಟ ಹೊಡೆದ ನಂತರ ಜೀರಿಗೆ ಚಿಟ ಆದಮೇಲೆ ಉದ್ದಿನಬೇಳೆ, ನಂತರ ಕಡಲೆಬೇಳೆ, ಆಮೇಲೆ ಮೆಣಸಿನಕಾಯಿ. ಒಂದಕ್ಕೂ ಅಂತರ ಇರಲಿ, 1 ನಿಮಿಷದ ಒಂದೊಂದು 5-10 ಸೆಕೆಂಡಷ್ಟು ನಂತರ ಸೇರಿಸಿ. ಜೀರಿಗೆ ಚಿಟ ಆದಮೇಲೆ ಬೇರೆದನ್ನು ಸೇರಿಸಿ. ಹಲ್ಲುಗಳು ಗಟ್ಟಿ ಇರೋರು ಇವೆಲ್ಲ ಹಾಕ್ಕೊಳ್ಳಿ, ಹಲ್ಲು ಮೆತ್ತಗಿರೋರು ಇವನ್ನು ಸ್ಕಿಪ್ ಮಾಡಬಹುದು. ಎಸ್, ಈರುಳ್ಳಿನೂ ಅಷ್ಟೇ ಆಪ್ಷನಲ್. ನಿಮ್ಗೆ ಈರುಳ್ಳಿ ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಬೇಡ. ಒಗ್ಗರಣೆ ಒಂದೇ ಇದ್ದರೆ ಸಾಕು, ನಿಮಗೆ ಸಾತ್ವಿಕ ಆಹಾರ ಸಿದ್ಧ. ಎಸ್, ಇದಕ್ಕೆ ಈರುಳ್ಳಿನ ಕೆಲವೊಂದು ಪೂಜೆಗಳಲ್ಲಿ ತಿನ್ನೋದಿಲ್ಲ, ಪ್ರಸಾದಕ್ಕೆ ಬಳಸೋದಿಲ್ಲ, ಆನಂತರ ಜೈನರು ತಿನ್ನೋದಿಲ್ಲ, ಆನಂದ ಮಾರ್ಗಗಳು ತಿನ್ನೋದಿಲ್ಲ, ಇನ್ನೂ ಬೇಕಾದಷ್ಟು ಜನ ತಿನ್ನೋದಿಲ್ಲ. ಅಂಥವರು ಈರುಳ್ಳಿ ಬೇಡ, ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ಒಗ್ಗರಣೆ ರೆಡಿ ಆಯಿತು. ಈಗ ಸೇಮಿಯಾ ಹತ್ರ ಬಂದ್ವಿ. ಸೇಮಿಯಾ ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಇದು ಚೆನ್ನಾಗಿ ಬೆಂದೋದ್ರೆ ಏನಂತೆ, ಇದನ್ನು ಸಖತ್ತಾಗಿ ರುಚಿಯಾಗಿ ಬರೋ ಟಿಪ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನು ಕಾರಣ ಅಂದರೆ, ಈ ಟಿಪ್ಸು ಮಾತು ಯಾಕೆ ಬಂತು ಅಂದರೆ, ಸೇಮಿಯಾ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದೀನಿ. ಅದಕ್ಕಾಗಿ ಇದನ್ನು ರುಚಿಯಾಗಿ ಮಾಡಬೇಕು ಅಂದರೆ ಒಂದು ಟಿಪ್ಸ್ ಬೇಕೇ ಬೇಕು. ಒಗ್ಗರಣೆ ನೋಡಿಕೊಂಡು ಇದನ್ನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಕೊಟ್ಬಿಟ್ಟು ಆಮೇಲೆ ಏನು ಮಾಡಿದೆ ಅಂದರೆ ನಿಮಗೆ ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ಚೆನ್ನಾಗಿ ಬೆಂದೋಗಿರೋ ಸೇಮಿಯಾನ ಏನು ಮಾಡೋಕ್ಕೆ ಸಾಧ್ಯ, ಏನು ಮಾಡಬೇಕಾಗಿಲ್ಲ. ಚೆನ್ನಾಗಿ ಬೆಂದೋಗಿರೋ ಸೇಮಿಯಾನ ತೊಳೆದ್ಬಿಟ್ಟು ದೊಡ್ಡ ತಟ್ಟೆಗೆ ಹಾಕ್ಬಿಟ್ಟು ಫ್ಯಾನ್ ಕೆಳಗಡೆ ಇಟ್ಬಿಡಿ. ಅರ್ಧ ಗಂಟೆ ಚೆನ್ನಾಗಿ ಆರಿಸ್ಬಿಡಿ. ಆರಿಸಿದಾದ್ಮೇಲೆ ಅದನ್ನು ತೊಗೊಂಬಂದು ಅದ್ರ ಮೇಲೆ ನೀವು ಮಾಡಿಟ್ಕೊಂಡಿದ್ರಲ್ಲ ಒಗ್ಗರಣೆ ಹಾಕ್ಬಿಟ್ಟು ನಿಧಾನಕ್ಕೆ ಕೈಯಲ್ಲಿ ಕಲಸಿ ಸ್ವಲ್ಪ ಎತ್ಕೊಂಡು, ಅದು ಏನಾದರೂ ಬಿಡ್ತಾ ಇಲ್ಲ ಅಂದರೆ ತೇವ ಮಾಡ್ಕೊಳ್ಳಿ, ನೀರಲ್ಲಿ ಹತ್ಕೊಂಡು ಅದನ್ನು ಬಿಡಿಸ್ಕೊಳ್ಳಿ. ಅಲ್ಲಿಗೆ ಸೇಮಿಯಾ ರೆಡಿ ಆಯಿತು. ಇನ್ನೂ ಇಲ್ಲಿವರೆಗೂ ಹೇಳ್ತೀನಿ, ಮಿಕ್ಕಿದ ಆಮೇಲೆ ಹೇಳ್ತೀನಿ. ಒಗ್ಗರಣೆಗೆ ಉಪ್ಪು, ಅರಿಶಿನ ಪುಡಿ ಹಾಕಿ ನಿಂಬೆಹಣ್ಣು ಹಾಕಿ ಕಸ್ಕೊತಾ ಇದ್ದೀನಿ. ಅದು ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಾಕಿರೋದು. ಅರ್ಧ ಗಂಟೆಯ ನಂತರ ತೊಗೊಂಬಂದೆ ಸೇಮಿಯಾನ. ಈಗ ಸ್ವಲ್ಪ ಬಿಡಿಯಾಗಿ ಆಗಿದೆ. ಸ್ವಲ್ಪ ನೀರು ಕೈ ಮಾಡಿಕೊಂಡು ಇದನ್ನು ಬಿಡಿಯಾಗಿ ಬಿಡಿಸ್ಕೊಳ್ಳಿ. ಹೌದು, ಇದು ಒಂಥರ ಪ್ಲಸ್ ಪಾಯಿಂಟೇ ಆಯಿತು. ಯಾಕೆ ಗೊತ್ತಾ, ಸೇಮಿಯಾ ಚೆನ್ನಾಗಿ ಬೆಂದೋಗಿರೋ ಸೇಮಿಯಾನ ಹೇಗೆ ಮಾಡ್ಬೋದು ಅಂತ ನಿಮ್ಗೆ ಹೇಳೋಕ್ಕೆ ಈ ವಿಡಿಯೋನೇ ತಾನಾಗಿ ಸೃಷ್ಟಿ ಆಗಿದೆ. ಹೌದು, ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ, ಬೆಂದೋಗ್ಬಿಟ್ಟಿದೆ, ಏನು ಮಾಡೋದು ಪಿಚ್ಚ ಮಾಡಿಬಿಡ್ತಾರೆ. ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು. ಅದನ್ನು ರೆಸಿಪಿ ಇಲ್ಲೇ ಇದೆ, ನೀಟಾಗಿ ನೋಡ್ಕೊಳ್ಳಿ, ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮತ್ತೆ ಬಿಡಿಸ್ಕೊಳ್ಳಿ, ಬಿಡಿಯಾಗಿ ಬಿಡಿಸ್ಕೊಂಡು ಇದ್ರ ಮೇಲೆ ಒಗ್ಗರಣೆ ಹಾಕ್ತಾ ಇದ್ದಂಗೆ ಸ್ವಲ್ಪ ಅದು ಸ್ವಲ್ಪ ಇದು ಅಂದರೆ ಸ್ವಲ್ಪ ಸೇಮಿಯಾ, ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಂಡು, ಆಮೇಲೆ ಕೊತ್ತಂಬರಿ ಸೊಪ್ಪು, ಇನ್ನು ಸ್ವಲ್ಪ ನಿಂಬೆಹಣ್ಣು ಬೇಕು ಅನ್ನಿಸ್ತದೆ, ನಾನೀಗ ಹಾಕ್ಕೊಳ್ತೀನಿ. ಸರಿ, ಒಂದ್ಸಲಿ ನೀಟಾಗಿ ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಕಮ್ಮಿ ಅನ್ನಿಸ್ತು. ಅದಕ್ಕೆ ಈಗ ಉಪ್ಪು ಮತ್ತು ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಇಲ್ಲೂ ಸ್ವಲ್ಪ ನೀಟಾಗಿ, ಅಂದರೆ ಜಾಸ್ತಿ ಪಿಚ್ಚಾಗಿ ಕಲಿಸ್ಬಾರ್ದು. ಕಲಿಸೋದಕ್ಕೂ ಒಂದು ಮೆಥಡ್ ಇದೆ. ಸುಮ್ಮನೆ ಮೇಲಿಂದ ಎತ್ಕೊಬೇಕು, ಕೆಳಗಿಂದ ಎತ್ಕೊಬೇಕು, ಮೇಲೆ ಹಾಕ್ಬೇಕು, ಕೆಳಗಿಂದ ಎತ್ಕೊಬೇಕು, ಮೇಲೆ ಹಾಕಬೇಕು, ಆಮೇಲೆ ಇನ್ನೊಂದು ಪಾತ್ರೆಗೆ ಬಗ್ಸ್ಕೊಬೇಕು. ನೀಟಾಗಿ ನಿಂಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಅದೇ ನಿಂಬೆಹಣ್ಣು ಕಮ್ಮಿ ಇತ್ತಲ್ಲ, ಇನ್ನು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ.
ಹೌದು, ನಾನು ಒಂದೊಂದು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಷಯ ಒಂದೊಂದು ಟಿಪ್ಸ್ ಇರುತ್ತೆ. ಆ ಟಿಪ್ಸ್ ನೀವು ಕಲ್ತ್ರೆ ನಿಮ್ಗೆ ಜಾಸ್ತಿ ಅನುಕೂಲ ಆಗುತ್ತೆ ಕಣ್ರಿ. ಹೌದು, ಈ ಸೇಮಿಯಾ ಜಾಸ್ತಿ ಬೆಂದೋಗಿತ್ತಲ್ಲ, ಅದನ್ನು ಎಷ್ಟು ನೀಟಾಗಿ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಅಂದರೆ ನೋಡಿ. ಯಾವುದೇ ಪದಾರ್ಥ ಅದೇನಾದರೂ ಕೆಟ್ಟೋದ್ರೆ ಬಿಸಾಕಬೇಡಿ. ಕೆಟ್ಟೋಗಿದೆ ಅಂದರೆ ಇವಾಗ ಸಾಂಬಾರು ಮಾಡಿದರೆ ಉಪ್ಪು ಜಾಸ್ತಿ ಆಗೋಯಿತು, ಅಥವಾ ಉಪ್ಪು ಕಮ್ಮಿ ಆಯಿತು, ರುಚಿ ಇಲ್ಲ, ಮಸಾಲ ಜಾಸ್ತಿ ಆಯಿತು, ಮಸಾಲ ಇಲ್ಲ, ಎಲ್ಲಿಂದನೋ ಊಟ ಬಂದಿರುತ್ತೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ ಅಂದರೆ ಅದನ್ನು ಇನ್ನೂ ಸಾಕತ್ತಾಗಿ ಹೆಂಗೆ ಮಾಡ್ಬೋದು ಅಂತ ಆ ಟಿಪ್ಸ್ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಅವಾಗವಾಗ ಹೇಳ್ತಾ ಇರ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದೇ ವಿಡಿಯೋ ಹಾಕಿದ್ರೂ ಪೂರ್ತಿ ನೋಡಿ. ನಮ್ಮ ವಿಡಿಯೋಗಳು ಜ್ಞಾನಭರಿತವಾಗಿರುತ್ತದೆ. ಎಸ್, ನೋಡಿ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನೋಡಿ ಚೆನ್ನಾಗಿ ಬೆಂದೋಗಿದ್ದು ಪಿಚ್ ಆಗೋಗಿತ್ತಲ್ಲ, ಅಂಥ ಸೇಮಿಯಾನ ಎಷ್ಟು ಉದುರಾಗಿ, ಎಷ್ಟು ಕಾಳಾಗಿ, ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಈಗ ತುಂಬ ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇದನ್ನು ದಮ್ ಕಟ್ಟಬೇಕು. ಹೌದು, ಇದೊಂದು ಪಾತ್ರೆಗೆ ಹಾಕಿ ಒಂದು ಹೆಂಚಿಕ್ಕಿ, ತೆಳ್ಳಗಿರೋದು ಹೆಂಚಿಕ್ಬಿಟ್ಟು ಪಾತ್ರೆ ಅದ್ರ ಮೇಲೆ ಇಕ್ಬಿಟ್ಟು ಗ್ಯಾಸ್ ಅಂಟಿಸ್ಬಿಟ್ಟು ಮುಚ್ಚಿಬಿಡಿ. 5 ನಿಮಿಷ ಬಿಟ್ಬಿಡಿ, 10 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ಬಿಸಿ ಆಗುತ್ತೆ. ಆಮೇಲೆ ತಿನ್ನಿ, ಸಾಕಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಸೇಮಿಯಾ ಚೆನ್ನಾಗಿ ಬಂದಿದೆ. ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹೌದು, ಯಾವುದೇ ಪದಾರ್ಥ ಅದು ಏನಾದರೂ ಇದಾಗಲ್ಲ, ಕೆಟ್ಟೋಗಿದೆ ಅಂದರೆ ಮತ್ತೆ ಅದನ್ನು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರೋಂಗೆ ಮಾಡ್ಬೋದು. ನಿಮಗೆ ಒಂದು 2-3 ವಿಷಯ ನಾನು ಹೇಳಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೀನಿ. ಅದನ್ನು ಆ ರೆಸಿಪಿ ಮಾಡುವಾಗ ಆ ಟೈಮ್ ಸಂದರ್ಭಕ್ಕೆ ಕರೆಕ್ಟಾಗಿ ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಇರುತ್ತೆ, ಕೇಳ್ಕೊಳ್ಳಿ. ಸೊ ನಮ್ಮದು ಸೇಮಿಯಾ ಒಗ್ಗರಣೆ ಬಿಸಿಗೆ ಇಟ್ಟಿದ್ದೀನಿ. ಈಗ 10 ನಿಮಿಷದ ನಂತರ ಬಂದು ಮುಚ್ಚಳ ತೆಗೆದು ನೋಡಿದೆ, ಬಿಸಿ ಬರ್ತಾಯಿದೆ, ಗಮ್ಮಂತನೂ ಬರ್ತಾಯಿದೆ. ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತಿನ್ನೋರಿಗೆ, ನಾನು, ನನ್ನ ಮಗಳು ಮತ್ತು ಒಬ್ಬ ಕಸ್ಟಮರು. ಸೊ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನಮ್ಮ ಕೆಲಸ ಸಕ್ಸಸ್ ಆಗಿದೆ. ಸೇಮಿಯಾ ಒಗ್ಗರಣೆ ರೆಡಿ ಆಯಿತು. ನಾನು, ನನ್ನ ಮಗಳು ಮತ್ತು ಸೋಮಶೇಖರ್ ತಿಂತಾಯಿದ್ದೀವಿ. ಸೊ ಎಷ್ಟೋ ಜನ ನನಗೆ ಹೇಳ್ತಾರೆ, ನಿಮ್ಮ ವಾಯ್ಸು ಮತ್ತು ನಿಮ್ಮ ವಿಡಿಯೋ ಸಿಂಕ್ ಆಗೋದಿಲ್ಲ ಅಂತ. ಹೌದು, ಸಿಂಕ್ ಆಗೋದಿಲ್ಲ. ಯಾಕೆಂದರೆ ವಿಡಿಯೋ ಮಾಡೋದು ಕೆಳಗಡೆ, ವಾಯ್ಸ್ ಕೊಡೋದು ಮೇಲ್ಗಡೆ ಬಂದು. ಯಾಕೆಂದರೆ ನಮ್ಮದು ಹೋಟ್ಲು, ಪಾತ್ರೆಗಳು ದಡ ಬುಡ ಅಂತ, ಗಾಡಿಗಳು ಜುರೋ ಬುರ ಅಂತ ಸೌಂಡ್ ಡೈರೆಕ್ಟ್ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಮೇಲ್ಗಡೆ ಬಂದು ವಾಯ್ಸ್ ಓವರ್ ಕೊಟ್ಟು ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ತುಂಬ ಚೆನ್ನಾಗಿ ಬರುತ್ತೆ ಸೇಮಿಯಾ ಒಗ್ಗರಣೆ. ಮಾಡಿ ತಿನ್ನಿ, ಖುಷಿ ಪಡಿ. ನಮ್ಮ ವಿಡಿಯೋಗೆ ಲೈಕ್ ಹೊಡೆದು, ಕಮೆಂಟ್ ಕೊಡ್ದು, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.